ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 1 ಎಕರೆ ಬ್ಯೂಟಿಫುಲ್ ಆಗಿರುವಂಥ ಕಾಫಿ ಎಸ್ಟೇಟ್ ಇದು. ಈ ಪ್ರಾಪರ್ಟಿ ನೀವೇನು ನೋಡ್ತಾ ಇದ್ದೀರಾ ಇದೇ ಡಾಂಬರ್ ರೋಡ್ಗೆ ಅಟ್ಯಾಚ್ ಆಗಿದೆ. ಈ ತೋಟ ನಾನೇನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕಾಫಿ ತೋಟ ಅಂತೂ ತುಂಬ ಕಂಡೀಷನ್ ಇದೆ, ಒಂದು ಒಳ್ಳೆ ಕಂಡೀಷನ್ ಇರೋ ಕಾಫಿ ತೋಟ ಅಂತ ಹೇಳ್ಬೋದು. ಮತ್ತು ಕಂಪ್ಲೀಟಾಗಿ ಇದು 1 ಎಕರೆನೂ ಅರೇಬಿಕಾ ಪ್ಲಾಂಟೇಷನ್ ಇದೆ. ಹಾಗೆಯೇ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ಲಿದೆ ಅಂತ ಹೇಳ್ಬೋದು. ಲಾಸ್ಟ್ ಇಯರು ತುಂಬ ಫಸಲಿತ್ತು, ಹಾಗೆ ಈ ವರ್ಷವೂ ಕೂಡ ಒಳ್ಳೆ ಫಸಲಿದೆ. ತೋಟನೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ತೋಟದಿಂದ ವರ್ಷಕ್ಕೆ 3 to 4 lakh ಇನ್ಕಮ್ ಬರ್ತಾ ಇದೆ. ಈ ಜಾಗ ಒಂದು 30% ಅಷ್ಟು ಟೇಪರ್ ಬರುತ್ತೆ. ಅಂದರೆ ಸ್ಟಾರ್ಟಿಂಗು ರೋಡಿಂದ ಎಂಟ್ರಿ ಏನಾಗ್ತೀವಿ ಅಲ್ಲಿ ಸ್ವಲ್ಪ ಟೇಪರ್ ಇದೆ, ಅದು ಬಿಟ್ಟರೆ ಕೆಳಗಡೆ ಬಂದರೆ ಫುಲ್ಲು ಲೆವೆಲ್ ಸಿಗುತ್ತೆ. ಕಾಫಿ ತೋಟಕ್ಕೆ ಒಳ್ಳೆ ಏರಿಯಾ ಅಂತ ಹೇಳ್ಬೋದು ಇದನ್ನು, ಮತ್ತು ಒಳ್ಳೆ ಇನ್ಕಮ್ ಬರ್ತಿರೋ ತೋಟ ಅಂತ ಹೇಳ್ಬೋದು. ಯಾಕೆಂತಂದರೆ ಇಷ್ಟು ಚಿಕ್ಕ ಬೌಂಡ್ರಿಲಿ 3 to 4 lakh ಇನ್ಕಮ್ ಅಂತಂದರೆ ಅದು ಒಳ್ಳೆ ಇನ್ಕಮ್ಮೇ. ಈ ಜಾಗದ ಅಕ್ಕಪಕ್ಕ ಎಲ್ಲ ತುಂಬ ಮನೆಗಳಿದೆ. ಹಾಗೆಯೇ ಈ ಜಾಗ ಡಾಂಬರ್ ರೋಡ್ಗೆ ಅಟ್ಯಾಚ್ ಆಗಿರೋದ್ರಿಂದ ತುಂಬ ಸೇಫ್ಟಿ ಇರುವಂಥ ಪ್ರಾಪರ್ಟಿ ಅಂತ ಹೇಳ್ಬೋದು ಇದನ್ನು. ಇನ್ನು ಈ ಜಾಗಕ್ಕೆ ನೀರಿನ ವ್ಯವಸ್ಥೆ ಅಂತಂದರೆ, ನೀವು ಈ ತೋಟದಿಂದ ಕೆಳಗಡೆ ಏನು ಕಾಣಿಸ್ತಾ ಇದೆ ಅದು ಸರ್ಕಾರಿ ಕೆರೆ ಬರುತ್ತೆ. ಆ ಸರ್ಕಾರಿ ಕೆರೆಯಿಂದನೇ ನೀರು ಯೂಸ್ ಮಾಡ್ತಾ ಇದ್ದಾರೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಬರುತ್ತೆ. ಮತ್ತು ಸೋಮವಾರಪೇಟೆ ಟೌನಿಂದ ಜಸ್ಟ್ 8 ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಇನ್ನು ಈ ಏರಿಯಾದಲ್ಲಿ ಮಣ್ಣು ಬಗ್ಗೆ ಹೇಳಬೇಕಂತಂದರೆ ಪ್ಯೂರ್ ಬ್ಲ್ಯಾಕ್ ಸಾಯಿಲ್ ಬರುತ್ತೆ. ಇನ್ನು ಮಳೆ ಬಗ್ಗೆ ಹೇಳಬೇಕಂತಂದರೆ ವರ್ಷಕ್ಕೆ ಈ ಏರಿಯಾದಲ್ಲಿ ಒಂದು 100 to 120 ಇಂಚು ಮಳೆ ಆಗುತ್ತೆ. ಇನ್ನು ಎಲೆಕ್ಟ್ರಿಸಿಟಿ ಮತ್ತು ಮೊಬೈಲ್ ನೆಟ್ವರ್ಕ್ ಬಗ್ಗೆ ಹೇಳಬೇಕಂತಂದರೆ ಅಕ್ಕಪಕ್ಕ ಎಲ್ಲ ಮನೆಗಳಿರೋದ್ರಿಂದ ಅದರ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಯಾರಾದರೂ ತುಂಬ ಚಿಕ್ಕದಾಗಿರೋ ತೋಟ ನೋಡ್ತಾ ಇದ್ದರೆ, ಅಂದರೆ 1 to 1.5 ಎಕರೆಯಷ್ಟು ಜಾಗ, ಹಾಗೆಯೇ ಅದರಲ್ಲಿ ಒಳ್ಳೆ ಇನ್ಕಮ್ ಇದ್ದು ತುಂಬ ಸೇಫ್ಟಿ ಇದ್ದು ಮತ್ತು ಡಾಂಬರ್ ರೋಡ್ಗೆ ಅಟ್ಯಾಚ್ ಆಗಿರಬೇಕು ಅಂತ ನೋಡ್ತಾ ಇದ್ದರೆ ಇದೊಂದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು ಟೋಟಲಾಗಿ ಏನು ಬೌಂಡ್ರಿ 1 ಎಕರೆ ಬರುತ್ತೆ, ಆ 1 ಎಕರೆ ಬೌಂಡ್ರಿಗೆ 50 ಲಕ್ಷ ಕೊಟ್ಟು ಮಾಡ್ತಾಯಿದ್ದಾರೆ. ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.